ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಕಳೆದ ಒಂದೂವರೆ ವರ್ಷದಿಂದ ಥಿಮ್ಯಾಟಿಕ್ ಫಂಡ್ಸ್, ಸೆಕ್ಟೋರಿಯಲ್ ಫಂಡ್ಸ್ ತುಂಬಾನೇ ಫೋಕಸ್ನಲ್ಲಿರುವಂಥ ಫಂಡ್ಸ್ ಆಗಿದೆ. ಈ ಮುಂಚೆ ಇನ್ವೆಸ್ಟರ್ಸ್ಗಳು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಈ ರೀತಿಯ ಕೆಟಗಾರಿಕಲ್ ಫಂಡ್ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರು. ಬಟ್ ಈಗ ಥಿಮ್ಯಾಟಿಕ್ ಮತ್ತೆ ಸೆಕ್ಟೋರಿಯಲ್ ಫಂಡ್ಗಳು ಹೆಚ್ಚಿನ ಒಂದು ಫೋಕಸ್ ಅನ್ನ ಪಡ್ಕೊಂಡಿದೆ. ಏನಿದು ಥಿಮ್ಯಾಟಿಕ್ ಮತ್ತೆ ಸೆಕ್ಟೋರಿಯಲ್ ಫಂಡ್ಸ್ ಅಂತ ನಾವು ಅಬ್ಸರ್ವ್ ಮಾಡಿದಾಗ, ಸೊ ಒಂದು ಸೆಕ್ಟರ್ ನಲ್ಲಿ ನಾವು ಇಂಟ್ರೆಸ್ಟೆಡ್ ಇದ್ರೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದಾಗ ನೀವು ಡಿಫೆನ್ಸ್ ಸೆಕ್ಟರ್ ನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ, ಡಿಫೆನ್ಸ್ ಸೆಕ್ಟರ್ ನ ಎಲ್ಲಾ ಸ್ಟಾಕ್ ಗಳನ್ನ ಬೈ ಮಾಡ್ಕೊಳ್ಳೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಸೊ HAL ಈಗ 4,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಮಜಗಾನ್ ಡಾಕ್ ಕೂಡ 4,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಕೊಚಿನ್ ಶಿಪ್ ಯಾರ್ಡ್ 2,000 ರೂಪಾಯಿ ಹತ್ರ ಟ್ರೇಡ್ ಆಗ್ತದೆ. ಸೊ ಎಲ್ಲಾ ಸ್ಟಾಕ್ ಗಳನ್ನ ಬೈ ಮಾಡ್ಕೊಳ್ಳೋದು ಅಷ್ಟು ಈಸಿ ಆಗಿರೋದಿಲ್ಲ. ಆ ಒಂದು ರೀಸನ್ ನಿಂದ ಸೆಕ್ಟೋರಿಯಲ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಈ AMC ಗಳು ಆ ಪರ್ಟಿಕ್ಯುಲರ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಆಗ ನಾವು ಈಸಿಯಾಗಿ 500 ರೂಪಾಯಿಂದ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ನಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಅದೇ ರೀತಿಯಲ್ಲಿ ಥಿಮ್ಯಾಟಿಕ್ ಫಂಡ್ ಅಂದಾಗ ಒಂದು ಥೀಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಥೀಮ್, ಈ ಒಂದು ಥೀಮ್ ನಲ್ಲಿ ಸಾಕಷ್ಟು ಸೆಕ್ಟರ್ ನ ಸ್ಟಾಕ್ ಗಳು ಇರುತ್ತೆ. ಆಟೋ ಸೆಕ್ಟರ್, ಸೊ ಆಟೋ ಸೆಕ್ಟರ್ ನ ಕಂಪನಿಗಳು ಸೊ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಕೂಡ ಈ ಒಂದು ಥೀಮ್ ನ ಪಾರ್ಟ್ ಆಗಿರ್ತಾರೆ. ಇದರ ಜೊತೆಯಲ್ಲಿ IT ಸೆಕ್ಟರ್ ನ ಕಂಪನಿಗಳು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಸಾಫ್ಟ್ವೇರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಸೊ ಈ ರೀತಿಯಲ್ಲಿ ಥಿಮ್ಯಾಟಿಕ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಗುತ್ತೆ. ಬಟ್ ಥೀಮ್ ಒಂದೇ ಆಗಿರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಅನ್ನುವಂಥ ಥೀಮ್ನ ಅಂಡರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಬರ್ತಿರ್ತಾರೆ. ಸೊ ಈಗ ರೀಸೆಂಟ್ ಆಗಿ ತುಂಬಾ ಜನ ಈ ರೀತಿಯ ಫಂಡ್ಗಳಲ್ಲೇ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. 2025 ಫಿನಾನ್ಷಿಯಲ್ ಇಯರ್ನ 3 ತಿಂಗಳಲ್ಲಿ ಅಂದ್ರೆ ಮೇ, ಜೂನ್, ಜುಲೈನಲ್ಲಿ ಏನು ಈಕ್ವಿಟಿ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಂದಿದೆ, ಅದರಲ್ಲಿ 33% ನಷ್ಟು ಇನ್ವೆಸ್ಟ್ಮೆಂಟ್ ಏನಿದೆ ಇದೇ ಸೆಕ್ಟೋರಿಯಲ್ ಮತ್ತೆ ಥಿಮ್ಯಾಟಿಕ್ ಫಂಡ್ಗಳಿಗೆ ಹೋಗ್ತಿದೆ. ಅಂದ್ರೆ ತುಂಬಾ ಜನ ಈ ಒಂದು ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಆಟ್ ಸೆಕ್ಟರ್ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ. ಸೊ ಈ ರೀತಿಯ ಸೆಕ್ಟೋರಿಯಲ್ ಅಥವಾ ಥಿಮ್ಯಾಟಿಕ್ ಫಂಡ್ಸ್ ಏನಿದೆ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ಸ್ಗಳಿಗೆ ಸೂಟಬಲ್ ಆಗಿರುತ್ತೆ. ಅಂದರೆ ನೀವು ಈಗಷ್ಟೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದಿರ ಅಂದ್ರೆ ನೀವು ನಾರ್ಮಲ್ ಆಗಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಸೊ ಈ ರೀತಿಯ ಕೆಟಗಾರಿಕಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಆಗಿರುತ್ತೆ. ಅದೇ ನೀವು 5-6 ವರ್ಷಗಳಿಂದ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ, ಸೊ ಮ್ಯೂಚುವಲ್ ಫಂಡ್ಗಳು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಯಾವ ರೀತಿಯಲ್ಲಿ ನಾವು ಯೂನಿಟ್ಗಳನ್ನ ಯಾವಾಗ ರಿಡೀಮ್ ಮಾಡ್ಕೋಬಹುದು, ಈ ರೀತಿಯ ಐಡಿಯಾ ನಿಮಗೆ ಇದ್ದಾಗ ಆರಾಮಾಗಿ ನೀವು ಸೆಕ್ಟೋರಿಯಲ್ ಅಥವಾ ಥಿಮ್ಯಾಟಿಕ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಸೆಕ್ಟೋರಿಯಲ್ ಮತ್ತೆ ಥಿಮ್ಯಾಟಿಕ್ ಫಂಡ್ಗಳಲ್ಲಿ ಕೂಡ ಕೆಲವೊಂದಿಷ್ಟು ಡ್ರಾಬ್ಯಾಕ್ಸ್ ಇರುತ್ತೆ. ಸೊ 2023 ಡಿಸೆಂಬರ್ನಲ್ಲಿ ಸೆಕ್ಟೋರಿಯಲ್ ಮತ್ತೆ ಥಿಮ್ಯಾಟಿಕ್ ಫಂಡ್ಗಳು 154ರಷ್ಟು ಇತ್ತು. ಅದು 2024 ಜೂನ್ನ ವೇಳೆಗೆ 225ಕ್ಕೆ ಇನ್ಕ್ರೀಸ್ ಆಗಿದೆ. ಅಂದ್ರೆ ಟೋಟಲ್ 71 ಹೊಸ ಫಂಡ್ಗಳ ಅಡಿಷನ್ ಆಗ್ತದೆ. ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಗಳ ನಂಬರ್ಸ್ ಕೂಡ ಇನ್ಕ್ರೀಸ್ ಆಗಿದೆ. 34 ಹೊಸ ಫಂಡ್ಗಳು ಲಾಂಚ್ ಆಗಿದೆ. ಬಟ್ ಸೆಕ್ಟೋರಿಯಲ್ ಮತ್ತೆ ಥಿಮ್ಯಾಟಿಕ್ ಫಂಡ್ಗಳು ಹೆಚ್ಚಾಗಿ ಈಗ ಲಾಂಚ್ ಆಗ್ತದೆ. ಸೊ AMCಗಳು ಇದೇ ಒಂದು ಥೀಮ್ ನ ಅಂಡರ್ ಅಲ್ಲಿ ಸಾಕಷ್ಟು ಫಂಡ್ಗಳನ್ನ ಅಥವಾ NFOಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಸೆಕ್ಟೋರಿಯಲ್ ಫಂಡ್ಗಳ ರಿಟರ್ನ್ಸ್ ಯಾವ ರೀತಿಯಲ್ಲಿ ಬರ್ತಿದೆ ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಸೆಕ್ಟರ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಬ್ಯಾಂಕಿಂಗ್ ಸೆಕ್ಟರ್, IT ಸೆಕ್ಟರ್, ಇನ್ಫ್ರಾ, ಹಾಗೆಯೇ PSU ಸೆಕ್ಟರ್. ಸೊ ಈ ಒಂದು ಸೆಕ್ಟರ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ 2016-17ರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು. ಅದೇ 2018-19ರಲ್ಲಿ ನೆಗೆಟಿವ್ ರಿಟರ್ನ್ಸ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಕೋವಿಡ್ನ ನಂತರ 63% ಜಂಪ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ IT ಕೂಡ ಅದೇ ರೀತಿಯಲ್ಲಿ ಟ್ರೇಡ್ ಆಗಿದೆ. 17-18ರಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಇತ್ತು. ಅದಾದ್ಮೇಲೆ 2 ವರ್ಷ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕೋವಿಡ್ ನ ನಂತರ ಸಾಕಷ್ಟು ಕಂಪನಿಗಳು ತಮ್ಮ ಬಿಸ್ನೆಸ್ ಅನ್ನ ಆನ್ಲೈನ್ ಗೆ ತಗೊಂಡೋಗ್ಬೇಕು ಅಂತ IT ಸೆಕ್ಟರ್ಗೆ ಸಾಕಷ್ಟು ಆರ್ಡರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಗ IT ಗೆ ಡಿಮಾಂಡ್ ಇತ್ತು. IT ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದಾದ್ಮೇಲೆ ಕಂಟಿನ್ಯೂಸ್ 2 ವರ್ಷ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗ್ತದೆ. ಮತ್ತೆ ಈಗ 2024ರಲ್ಲಿ IT ಸ್ಟಾಕ್ಗಳು ಸ್ಲೋ ಆಗಿ ರಿಕವರ್ ಆಗ್ತಿದೆ. ಇದೇ ರೀತಿಯಲ್ಲಿ ಬೇರೆ ಸೆಕ್ಟರ್ಗಳಲ್ಲಿ ಕೂಡ ನಮಗೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಸೆಕ್ಟೋರಿಯಲ್ ಫಂಡ್ಗಳು ಈ ರೀತಿಯಲ್ಲಿ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಒಂದು ಸೆಕ್ಟರ್ 1-2 ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಅದಾದ್ಮೇಲೆ ಆ ಸೆಕ್ಟರ್ನ ಸ್ಟಾಕ್ಗಳು ಸೈಡ್ ವೇಸ್ ನಲ್ಲಿ ಟ್ರೇಡ್ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಈಗ ಕೆಮಿಕಲ್ ಸೆಕ್ಟರ್ನ ನೀವು ತಗೊಂಡಾಗ ಕೆಮಿಕಲ್ ಸೆಕ್ಟರ್ 2023-24ರಲ್ಲಿ ಅಷ್ಟೊಳ್ಳೆ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿಲ್ಲ. ಈಗ ರೀಸೆಂಟ್ ಆಗಿ ಡಿಫೆನ್ಸ್ ಸೆಕ್ಟರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಮೇ ಬಿ ಫ್ಯೂಚರ್ ನಲ್ಲಿ ಸ್ವಲ್ಪ ಸ್ಲೋ ಡೌನ್ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಕೂಡ ನೋಡೋದಕ್ಕೆ ಸಿಗಬಹುದು. ಈ ರೀತಿಯ ಒಂದು ಡ್ರಾಬ್ಯಾಕ್ ಸೆಕ್ಟೋರಿಯಲ್ ಅಥವಾ ಥಿಮ್ಯಾಟಿಕ್ ಫಂಡ್ಗಳಲ್ಲಿ ಇರುತ್ತೆ. ಸೊ ಕೆಲವು ಥಿಮ್ಯಾಟಿಕ್ ಮತ್ತೆ ಸೆಕ್ಟೋರಿಯಲ್ ಫಂಡ್ಗಳನ್ನು ಅಬ್ಸರ್ವ್ ಮಾಡಿದಾಗ ಮೊದಲನೇದಾಗಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡುವಂಥ ಮೋತಿಲಾಲ್ ಒಸ್ವಾಲ್ ಡಿಫೆನ್ಸ್ ಇಂಡೆಕ್ಸ್ ಫಂಡ್ ಅನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು ಫಂಡ್ ಏನಿದೆ ಸ್ಪೆಸಿಫಿಕಲಿ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ರೀಸೆಂಟ್ ಟೈಮ್ನಲ್ಲಿ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ, ಆದ್ರಿಂದ NAV ಸ್ವಲ್ಪ ಫಾಲ್ ಆಗಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 500 ರೂಪಾಯಿ ಆಗಿರುತ್ತೆ. ಹಾಗೆ AUM ಸೈಜ್ 2,000 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಕ್ಸಿಟ್ ಲೋಡ್ ಕೂಡ ಅಪ್ಲಿಕೇಬಲ್ ಇದೆ. 1% ನ ಎಕ್ಸಿಟ್ ಲೋಡ್ ನೋಡೋದಕ್ಕೆ ಸಿಗುತ್ತೆ.
ಎಕ್ಸಿಟ್ ಲೋಡ್ ಅಂದಾಗ ನೀವು ಈ ಒಂದು ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ನಿಮ್ಗೇನು ಯೂನಿಟ್ಸ್ಗಳು ಅಲೋಕೇಟ್ ಆಗುತ್ತೆ ಅದನ್ನು ನೀವು 15 ದಿನದ ಒಳಗಾಗಿ ಸೆಲ್ ಮಾಡಿದ್ರೆ ನಿಮ್ಮ ಟೋಟಲ್ ಅಮೌಂಟ್ನ 1% ಪೆನಾಲ್ಟಿಯನ್ನು ನೀವು ಪೇ ಮಾಡಬೇಕಾಗುತ್ತೆ. ಬೇರೆ ಬೇರೆ ಫಂಡ್ಗಳಲ್ಲಿ ಬೇರೆ ಬೇರೆ ಟೈಮ್ ಫ್ರೇಮ್ ಸೆಟ್ ಆಗಿರುತ್ತೆ. ಸೊ ಎಕ್ಸಿಟ್ ಲೋಡ್ ಪರ್ಸೆಂಟೇಜ್ ಕೂಡ ಬೇರೆ ಬೇರೆನೇ ಇರುತ್ತೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ 0.3% ಇದೆ. ಈ ಒಂದು ಎಕ್ಸ್ಪೆನ್ಸ್ ರೇಷಿಯೋ ನಿಮ್ಮ NAV ಅಡ್ಜಸ್ಟ್ ಆಗುತ್ತೆ. ಸೊ 0.3%ನ ಎಕ್ಸ್ಪೆನ್ಸ್ ರೇಷಿಯೋ ಒಳ್ಳೆ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಆಗಿರುತ್ತೆ. ಹಾಗೆ ನೀವು ಸೆಕ್ಟರ್ ವೈಸ್ ಅಲೋಕೇಶನ್ಸನ್ನು ಅಬ್ಸರ್ವ್ ಮಾಡಿದಾಗ ಡಿಫೆನ್ಸ್ ಏರೋಸ್ಪೇಸ್ನಲ್ಲಿ 35% ಅಲೋಕೇಶನ್ ಇದೆ. ಹಾಗೆ IT-ನಲ್ಲಿ ಇವರು 27% ಅಲೋಕೇಶನನ್ನು ಮಾಡಿದ್ದಾರೆ. ಹಾಗೆ ಶಿಪ್ ಬಿಲ್ಡರ್ ಸ್ಟಾಕ್ಗಳಲ್ಲಿ ಕೂಡ ಅಲೋಕೇಶನ್ ಕಾಣಿಸ್ತಿದೆ. ಆಲ್ಮೋಸ್ಟ್ 20% ಅಲೋಕೇಶನನ್ನು ಮಾಡಿದ್ದಾರೆ. ಮೆಟೀರಿಯಲ್ ಮತ್ತು ಇಂಡಸ್ಟ್ರಿಯಲಲ್ಲಿ ಕೂಡ ಅಲೋಕೇಶನ್ಸ್ ಕಾಣಿಸುತ್ತೆ. ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BELನಲ್ಲಿ 20%ನಷ್ಟು ಅಲೋಕೇಶನನ್ನು ಮಾಡಿದ್ದಾರೆ. HALನಲ್ಲಿ 17%ನಷ್ಟು ಅಲೋಕೇಶನ್ ನೋಡೋದಕ್ಕೆ ಸಿಗುತ್ತೆ. ಸೋಲಾರ್ ಇಂಡಸ್ಟ್ರೀಸ್, ಕೊಚಿನ್ ಶಿಪ್ ಯಾರ್ಡ್, ಮಜಗಾನ್ ಡಾಕ್ನಲ್ಲಿ ಕೂಡ 10%ನ ಅರೌಂಡಲ್ಲಿ ಅಲೋಕೇಶನ್ಸ್ಗಳನ್ನು ಮಾಡಿದ್ದಾರೆ. ಸೊ ಟೋಟಲ್ 5 ಸ್ಟಾಕ್ಗಳಲ್ಲಿ ನಮಗೆ 50% ಮೇಲೆ ಅಲೋಕೇಶನ್ಸ್ ನೋಡೋದಕ್ಕೆ ಸಿಗುತ್ತೆ. ಬೇರೆ ಬೇರೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಈ ಒಂದು ಫಂಡ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಿಮಗೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ರೀತಿಯ ಒಂದು ಫಂಡ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ 500 ರೂಪಾಯಿಂದ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಇನ್ನೊಂದು ಥೀಮ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಥೀಮ್ನಲ್ಲಿ HDFC ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಇದೆ. ಈ ಒಂದು ಫಂಡ್ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ರೀಸೆಂಟ್ ಟೈಮ್ನಲ್ಲಿ ಕೊಡ್ತಿದೆ. ಹಾಗೆ ಇಲ್ಲಿ ನೀವು 100 ರೂಪಾಯಿಂದ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದಾಗುತ್ತೆ. AUM ಸೈಜ್ 13,000 ಕೋಟಿ ಆಗಿರುತ್ತೆ. ಹಾಗೆ ಈ ಒಂದು ಫಂಡ್ನಲ್ಲಿ ಕೂಡ 1%ನ ಎಕ್ಸಿಟ್ ಲೋಡ್ ಇದೆ. ಬಟ್ ಟೈಮ್ ಫ್ರೇಮ್ 1 ತಿಂಗಳು ಆಗಿರುತ್ತೆ. ಸೊ ಒಳ್ಳೆ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಇಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. 0.37%ನ ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಈ ಒಂದು ಫಂಡ್ ಬೇಸಿಕಲಿ ಆಟೋ ಸೆಕ್ಟರ್ನ ಕಂಪನಿಗಳು, ಹೆಲ್ತ್ ಕೇರ್ ಕಂಪನಿಗಳು ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ ಕಂಪ್ಲೀಟ್ ಪೋರ್ಟ್ಫೋಲಿಯೋನ ನೀವು ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಅಕೌಂಟ್ನಲ್ಲಿ ಚೆಕ್ ಮಾಡ್ಕೋಬೋದಾಗುತ್ತೆ. ಸೊ ಈ ರೀತಿಯ ಫಂಡ್ಗಳನ್ನು ಕೂಡ ನೀವು ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಇನ್ನೊಂದು ಪರ್ಟಿಕ್ಯುಲರ್ ಸೆಕ್ಟರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಕೂಡ ಸಾಕಷ್ಟು ಬೂಮ್ ಮುಂದಿನ ದಿನಗಳಲ್ಲಿ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಗ್ರೋ ರೀಸೆಂಟಾಗಿ ಈ ಒಂದು ಫಂಡನ್ನು ಲಾಂಚ್ ಮಾಡಿದ್ರು. ಸೊ NFO ಬಗ್ಗೆ ಇನ್ಫಾರ್ಮೇಷನ್ನ ಕೂಡ ರೆಗ್ಯುಲರ್ ವಿಡಿಯೋನಲ್ಲಿ ನಾನು ನಿಮಗೆ ಕೊಟ್ಟಿದ್ದೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಇಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಈಗಷ್ಟೇ ಓಪನ್ ಆಗಿರುವಂಥ ಫಂಡ್ ಆಗಿರುತ್ತೆ. AUM ಸೈಜ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 500 ರೂಪಾಯಿ ಆಗಿರುತ್ತೆ. ಹಾಗೆ ಇನ್ನು ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಸೆಟ್ ಆಗಬೇಕಾಗಿದೆ. ಸೊ ಈ ಒಂದು ಫಂಡ್ನಲ್ಲಿ ಆಟೋ ಸೆಕ್ಟರ್ನ ಸ್ಟಾಕ್ಗಳು, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಗಳು ಹಾಗೆಯೇ IT ಸೆಕ್ಟರ್ನ ಸ್ಟಾಕ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವೆಲ್ಲ ಕಂಪನಿಗಳು EV ಸೆಗ್ಮೆಂಟ್ಗೆ ರಿಲೇಟ್ ಆಗಿದೆ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಗಳಲ್ಲಿ ಈ ಫಂಡ್ ಹೌಸ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಇದೊಂದು ಥಿಮ್ಯಾಟಿಕ್ ಫಂಡ್ ಆಗಿರುತ್ತೆ. ಸೊ ಇಲ್ಲೂ ಕೂಡ 30 ದಿನದ ಎಕ್ಸಿಟ್ ಲೋಡ್ ಟೈಮ್ ಪೀರಿಯಡ್ ನೋಡೋದಕ್ಕೆ ಸಿಗುತ್ತೆ. 1%ನಷ್ಟು ಎಕ್ಸಿಟ್ ಲೋಡ್ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಇನ್ನೊಂದು ಸೆಕ್ಟರ್ ಪವರ್ ಅಂಡ್ ಇನ್ಫ್ರಾ ಆಗಿರುತ್ತೆ. ನಿಪಾನ್ ಇಂಡಿಯಾ ಪವರ್ ಅಂಡ್ ಇನ್ಫ್ರಾ ಫಂಡ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಈ ಒಂದು ಫಂಡ್ ಕೂಡ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ 1 ವರ್ಷದಲ್ಲಿ 70% ಅರೌಂಡ್ ಅಲ್ಲಿ ರಿಟರ್ನ್ಸ್ ಇದೆ. 3 ವರ್ಷದಲ್ಲಿ 37% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. 1%ನ ಎಕ್ಸಿಟ್ ಲೋಡ್ ಇಲ್ಲೂ ಕೂಡ ಅಪ್ಲಿಕೇಬಲ್ ಆಗಿರುತ್ತೆ. 1 ಮಂತ್ನ ಟೈಮ್ ಪೀರಿಯಡ್ ಇದೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. 1%ನ ಎಕ್ಸ್ಪೆನ್ಸ್ ರೇಷಿಯೋ ನೋಡೋದಕ್ಕೆ ಸಿಗುತ್ತೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಅಂದಾಗ ನೀವೇನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತೀರಾ ಆ ಒಂದು ಇನ್ವೆಸ್ಟ್ಮೆಂಟ್ ನಲ್ಲಿ ಪ್ರತಿದಿನ ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋ ಕಟ್ ಆಗ್ತಿರುತ್ತೆ. ಅದು NAV ಅಡ್ಜಸ್ಟ್ ಆಗ್ತಾ ಬರುತ್ತೆ. ಸೊ ಆ ಒಂದು ಅಮೌಂಟ್ ಅನ್ನ ಎಕ್ಸ್ಟ್ರಾ ನೀವು ಪೇ ಮಾಡ್ತಿರೋದಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ನಲ್ಲೇ ಮ್ಯೂಚುವಲ್ ಫಂಡ್ ಹೌಸ್ಗಳು ಆ ಒಂದು ಅಮೌಂಟ್ ಅನ್ನ ಕಟ್ ಮಾಡ್ತಿರ್ತಾರೆ. ಹಾಗೆ AUM ಸೈಜ್ 7,500 ಕೋಟಿ ಇದೆ. ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 5,000 ಆಗಿರುತ್ತೆ. ಸೊ ಇವರು ಇಂಡಸ್ಟ್ರೀಸ್, ಯುಟಿಲಿಟೀಸ್, ಮೆಟೀರಿಯಲ್ಸ್, ಎಲೆಕ್ಟ್ರಾನಿಕ್ಸ್ ಈ ರೀತಿಯ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಒಳ್ಳೊಳ್ಳೆ ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಮೇಜರ್ ಆಗಿ ಪವರ್ ಇನ್ಫ್ರಾ ಸೆಕ್ಟರ್ನ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಹಾಗೆ ಇನ್ನೊಂದು ಫೇಮಸ್ ಫಂಡ್ ಡಿಜಿಟಲ್ ಇಂಡಿಯಾ ಫಂಡ್. ಸಾಕಷ್ಟು ಡಿಜಿಟಲ್ ಇಂಡಿಯಾ ಫಂಡ್ಗಳು ಲಾಂಚ್ ಆಗಿದೆ. ಅದರಲ್ಲಿ ಫೇಮಸ್ ಫಂಡ್ ಟಾಟಾ ಡಿಜಿಟಲ್ ಇಂಡಿಯಾ ಫಂಡ್ ಆಗಿರುತ್ತೆ. ಈ ಒಂದು ಫಂಡ್ ಕೂಡ ಅಷ್ಟೇ 5,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಕೇಳುತ್ತೆ. 11,000 ಕೋಟಿಯ AUM ಸೈಜ್ ಕೂಡ ಇದೆ. ಇಲ್ಲೂ ಕೂಡ 0.25%ನಷ್ಟು ಎಕ್ಸಿಟ್ ಲೋಡ್ ಅಪ್ಲಿಕೇಬಲ್ ಆಗ್ತಿದೆ. 0.36%ನ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಇವರು ಮೇಜರ್ ಆಗಿ IT ಸೆಕ್ಟರ್ನ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. IT ಸೆಕ್ಟರ್ನ ಮೇಜರ್ ಕಂಪನೀಸ್ ಆಗಿರುವಂತಹ ಇನ್ಫೋಸಿಸ್, TCS, ಟೆಕ್ ಮಹೀಂದ್ರಾ, HCL ಹಾಗೆ ಝೊಮ್ಯಾಟೊ ಸ್ಟಾಕ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕಾಣಿಸುತ್ತೆ. ಸೊ ಡಿಜಿಟಲ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥ ಫಂಡ್ ಆಗಿರುತ್ತೆ. ಈ ರೀತಿಯ ಥಿಮ್ಯಾಟಿಕ್ ಫಂಡ್ಗಳಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದಾಗುತ್ತೆ.
ಸೊ ಈ ಫಂಡ್ಗಳನ್ನೇ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅನ್ನುವಂಥ ಸಲಹೆ ಆಗಿರೋದಿಲ್ಲ. ಸೆಕ್ಟೋರಿಯಲ್ ಮತ್ತು ಥಿಮ್ಯಾಟಿಕ್ ಫಂಡ್ಗಳಂದರೆ ಏನು, ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದಾ, ಅದರ ಬಗ್ಗೆ ಮಾಹಿತಿ ಆಗಿರುತ್ತೆ. ಮ್ಯೂಚುವಲ್ ಫಂಡ್ಗಳಿಂದ ಕೂಡ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ನೀವು ಜನರೇಟ್ ಮಾಡ್ಬೋದಾಗುತ್ತೆ. ಸೊ ನೀವು ಸ್ಟಾಕ್ ಅನಾಲಿಸಿಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಫೈನಲಿ ಸೆಕ್ಟೋರಿಯಲ್ ಮತ್ತು ಥಿಮ್ಯಾಟಿಕ್ ಫಂಡ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ ಅಂದರೆ ನೀವು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ ಆಗಿದ್ದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಈ ರೀತಿಯ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಒಂದು ಸೆಕ್ಟೋರಿಯಲ್ ಅಥವಾ ಥಿಮ್ಯಾಟಿಕ್ ಫಂಡನ್ನು ಆ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೋಬೋದಾಗುತ್ತೆ. ಹೊಸ ಇನ್ವೆಸ್ಟರ್ ಈಗಷ್ಟೇ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಮ್ಯೂಚುವಲ್ ಫಂಡ್ಗಳಲ್ಲಿ ಅಂದಾಗ ಈ ರೀತಿಯ ಸೆಕ್ಟೋರಿಯಲ್ ಫಂಡ್ಗಳನ್ನು ಅವಾಯ್ಡ್ ಮಾಡ್ಬೋದು. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ನಲ್ಲೇ ಈ ಕಂಪನಿಗಳು ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಆ ರೀತಿಯ ಕೆಟಗಾರಿಕಲ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ನಾನು ನಿಮಗೆ ಸೆಕ್ಟೋರಿಯಲ್ ಮತ್ತು ಥಿಮ್ಯಾಟಿಕ್ ಫಂಡ್ಗಳ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.